ಎಲ್ಲಿಗೂ ನಮಸ್ತೆ. ಎಸ್ಪಿಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ದಿನಾಂಕ 19/8/2026 ಕರೆಂಟ್ ಅಫೇರ್ಸ್ ಅನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 1. ವಿಕ್ರಮ್ ಸರಣಿಯ ಆರ್ಬಿಟಲ್ ಉಡಾವಣಾ ವಾಹನಗಳನ್ನ ಅಭಿವೃದ್ಧಿಪಡಿಸಿದ ಭಾರತೀಯ ಖಾಸಗಿ ಬಾಹ್ಯಾಕಾಶ ತಂತ್ರಜ್ಞಾನ ಕಂಪನಿಯ ಹೆಸರೇನು? ಅಗ್ನಿಕುಲ್ ಕಾಸ್ಮೋಸ್, ಸ್ಕೈರೂಟ್ ಏರೋಸ್ಪೇಸ್, ಪಿಕ್ಸೆಲ್ಸ್, ಬ್ಯಾಲಾಸ್ಟಿಕ್ಸ್ ಏರೋಸ್ಪೇಸ್. ವಿಡಿಯೋನ ಪಾಸ್ ಮಾಡಿ ಆನ್ಸರ್ನ ಕೊಡ್ಬೋದು. www.kpscjunction.in ಅನ್ನೋ ವೆಬ್ಸೈಟ್ಗೆ ಪ್ರತಿದಿನ ಭೇಟಿಯನ್ನು ಕೊಟ್ಟು ಇನ್ನಷ್ಟು ಹೆಚ್ಚಿನ ಕ್ವಿಜ್ಗಳಲ್ಲಿ ಅಟೆಂಡ್ ಮಾಡೋ ಮೂಲಕ, ಕ್ವಿಜ್ನಲ್ಲಿ ಭಾಗವಹಿಸುವ ಮೂಲಕ ನಿಮ್ಮ ಕರೆಂಟ್ ಅಫೇರ್ಸ್ ನಾಲೆಡ್ಜ್ ಅನ್ನ ಇನ್ನಷ್ಟು ಹೆಚ್ಚು ಇಂಪ್ರೂವ್ ಮಾಡ್ಕೋಬಹುದಾಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2. ಸ್ಕೈರೂಟ್ ಏರೋಸ್ಪೇಸ್ ಅನ್ನೋದು ವಿಕ್ರಮ್ ಸರಣಿಯ ಆರ್ಬಿಟಲ್ ಉಡಾವಣಾ ವಾಹನವನ್ನು ಅಭಿವೃದ್ಧಿಪಡಿಸಿದಂತ ಮೊಟ್ಟ ಮೊದಲ ಭಾರತೀಯ ಖಾಸಗಿ ತಂತ್ರಜ್ಞಾನ ಕಂಪನಿ ಆಗಿದೆ. ಹೈದರಾಬಾದ್ ಮೂಲದ್ದು ಇದು ಕಂಪನಿಯ ಮೂಲ ಹೈದರಾಬಾದ್ ಆಗಿರುತ್ತೆ. ಬಾಹ್ಯಾಕಾಶ ತಂತ್ರಜ್ಞಾನ ಸ್ಟಾರ್ಟ್ಅಪ್ ಸ್ಕೈರೂಟ್ ಏರೋಸ್ಪೇಸ್ ವಿಕ್ರಮ್ ಸರಣಿಯ ಆರ್ಬಿಟಲ್ ಕ್ಲಾಸ್ ಉಡಾವಣಾ ವಾಹನವನ್ನು ಅಭಿವೃದ್ಧಿಪಡಿಸಿದೆ. ಇದರ ವಿಕ್ರಮ್ 1 ಆರ್ಬಿಟಲ್ ಉಡಾವಣಾ ವಾಹನವು ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ತನ್ನ ಮೊದಲ ಆರ್ಬಿಟಲ್ ಹಾರಾಟವನ್ನ ಸಂಪೂರ್ಣ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಕಡಿಮೆ ಭೂಮಿಯ ಕಕ್ಷೆಯಲ್ಲಿನ ಸಣ್ಣ ಉಪಗ್ರಹಗಳ ಉಡಾವಣೆಗೆ ಹೆಚ್ಚುತ್ತಿರುವ ಜಾಗತಿಕ ಬೇಡಿಕೆಯನ್ನು ಪೂರೈಸಲು ಕಂಪನಿ ವರ್ಷಕ್ಕೆ 12 ಉಪಗ್ರಹಗಳವರೆಗೆ ಉತ್ಪಾದನೆ ಮಾಡುವಂತ ಗುರಿಯನ್ನ ಹೊಂದಿಕೊಂಡಿದೆ. ನೆಕ್ಸ್ಟ್ ನೋಡಿ, ಎರಡನೇ ಪ್ರಶ್ನೆ. ICMR ನ ಶೈನ್ ಉಪಕ್ರಮವು ಯಾವ ತರಗತಿಯ ವಿದ್ಯಾರ್ಥಿಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ? 1ರಿಂದ 5, 6ರಿಂದ 8, 9ರಿಂದ 12, 11ರಿಂದ 12. ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ 9ರಿಂದ 12. ಶೈನ್ ICMR ನ ಶೈನ್ ಉಪಕ್ರಮವು 9ರಿಂದ 12ನೇ ತರಗತಿಯ ಶಾಲಾ ವಿದ್ಯಾರ್ಥಿಗಳಿಗಾಗಿ ಅಭಿವೃದ್ಧಿಪಡಿಸಿರುವಂತಹ ಒಂದು ನೂತನವಾದ ಕಾರ್ಯಕ್ರಮವಾಗಿರುತ್ತದೆ. ವಿದ್ಯಾರ್ಥಿಗಳಲ್ಲಿ ಆರೋಗ್ಯ, ವಿಜ್ಞಾನ, ಸಂಶೋಧನೆ ಇವುಗಳಿಗೆ ಸಂಬಂಧಪಟ್ಟಂತೆ ಅರಿವು ಮೂಡಿಸುವುದು ಮತ್ತು ಆಸಕ್ತಿಯನ್ನು ಬೆಳೆಸುವುದು ಈ ಉಪಕ್ರಮದ ಪ್ರಮುಖವಾದ ಉದ್ದೇಶವಾಗಿದೆ. ಶಾಲಾ ಹಂತದಲ್ಲಿಯೇ ವೈಜ್ಞಾನಿಕ ಚಿಂತನೆ ಮತ್ತು ಸಂಶೋಧನಾ ಮನೋಭಾವವನ್ನು ಉತ್ತೇಜಿಸೋದಕ್ಕೆ ಇದು ಪ್ರೇರಣೆಯನ್ನು ಕೊಡುತ್ತೆ. ಈಗ ಕಾಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಶೈನ್ ಉಪಕ್ರಮದ ವಿಸ್ತೃತ ರೂಪ ಏನು ಅಂತ ಬರೀರಿ. ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಶೈನ್ ಉಪಕ್ರಮದ ವಿಸ್ತೃತ ರೂಪ ಅಂದ್ರೆ ಪೂರ್ಣ ರೂಪ ಏನು ಅಂತ ಬರೀರಿ. ನೆಕ್ಸ್ಟ್ ಕ್ವೆಶ್ಚನ್. ಡಿಜಿಟಲ್ ಪಬ್ಲಿಕ್ ಗುಡ್ ಆಗಿ ವಿನ್ಯಾಸಗೊಳಿಸಲಾದ ತಥ್ಯಕೋಶ ಎಂಬ ಓಪನ್ ಸೋರ್ಸ್ ಸಾರ್ವಜನಿಕ ಡೇಟಾ ಪೋರ್ಟಲ್ ಅನ್ನ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿದೆ? ಕರ್ನಾಟಕ, ಮಹಾರಾಷ್ಟ್ರ, ಕೇರಳ, ತಮಿಳುನಾಡು. ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಕರ್ನಾಟಕ. ಕರ್ನಾಟಕ ಸರ್ಕಾರ ತಥ್ಯಕೋಶ ಎಂಬ ಓಪನ್ ಸೋರ್ಸ್ ಸಾರ್ವಜನಿಕ ಡೇಟಾ ಪೋರ್ಟಲ್ ನ ಡಿಜಿಟಲ್ ಪಬ್ಲಿಕ್ ಗುಡ್ ಆಗಿ ಪ್ರಾರಂಭಿಸಿದೆ. ತಥ್ಯ ಎಂದರೆ ಸತ್ಯ ಅಂತ, ಕೋಶ ಎಂದರೆ ಸಂಗ್ರಹ ಅಂತ ಅರ್ಥವನ್ನ ಕೊಡುತ್ತೆ. ಈ ವೇದಿಕೆ ಸರ್ಕಾರಿ ಮತ್ತು ಸಾಂಸ್ಥಿಕ ಡೇಟಾವನ್ನ ಸುಲಭವಾಗಿ ಹುಡುಕಲು, ಪ್ರವೇಶಿಸಲು ಮತ್ತು ಮರುಬಳಕೆ ಮಾಡಲು ಸಹಾಯವನ್ನ ಮಾಡುತ್ತೆ. ಕೃಷಿ, ಆರೋಗ್ಯ, ಹವಾಮಾನ ಬದಲಾವಣೆ ಮತ್ತು ಹಣಕಾಸು ಒಳಗೊಳ್ಳುವಿಕೆ ಮುಂತಾದ ಕ್ಷೇತ್ರಗಳಿಗೆ ಸಂಬಂಧಿಸಿದ ಡೇಟಾವನ್ನ ಪತ್ತೆ ಹಚ್ಚೋದಕ್ಕೆ ಇದು ಸಹಾಯಕವಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಮೊಟ್ಟ ಮೊದಲನೇ ಬಾರಿಗೆ ವಿಂಡೋ ಅಂಡ್ ಆರ್ಫನ್ ಸೆಸ್ ಅನ್ನ ಯಾವ ರಾಜ್ಯ ಸರ್ಕಾರ ಜಾರಿ ತಂದಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ ರಾಜ್ಯ ಸರ್ಕಾರ. ಆಗಸ್ಟ್ 2026ರಲ್ಲಿ ಹಿಮಾಚಲ ಪ್ರದೇಶ ಸರ್ಕಾರ ಪೆಟ್ರೋಲ್ ಮತ್ತು ಹೈಸ್ಪೀಡ್ ಡೀಸೆಲ್ ಮೇಲೆ ವಿಂಡೋ ಅಂಡ್ ಆರ್ಫನ್ ಸೆಸ್ ಅನ್ನ ಅಧಿಸೂಚನೆ ಮೂಲಕ ಜಾರಿಗೊಳಿಸಿದೆ. ಈ ಸೆಸ್ನಿಂದ ಸಂಗ್ರಹವಾಗುವ ಆದಾಯವನ್ನ ಆರ್ಫನ್ ಅಂಡ್ ವಿಡೋ ವೆಲ್ಫೇರ್ ಫಂಡ್ ನಲ್ಲಿ ಜಮಾ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ವಿಧವೆಯರು ಮತ್ತು ಅನಾಥ ಮಕ್ಕಳ ಕಲ್ಯಾಣಕ್ಕಾಗಿ ಮೀಸಲಾದ ಸಾಮಾಜಿಕ ಕಲ್ಯಾಣ ಸೆಸ್ ಅನ್ನ ಚಿಲ್ಲರೆ ಮೋಟಾರು ಇಂಧನ ಮಾರಾಟದ ಮೂಲಕ ಸಂಗ್ರಹಿಸುವ ಭಾರತದ ಮೊದಲ ರಾಜ್ಯಗಳಲ್ಲಿ ಹಿಮಾಚಲ ಪ್ರದೇಶ ಮೊದಲನೇದಾಗುತ್ತೆ. ನೆಕ್ಸ್ಟ್, 7 ತಿಂಗಳ ಪ್ರಚಲಿತ ವಿದ್ಯಮಾನಗಳ PDF ನೋಟ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಕನ್ನಡದಲ್ಲಿ 5 ಫಾರ್ಮ್ಯಾಟ್ಗಳಲ್ಲಿ ಕರೆಂಟ್ ಅಫೇರ್ಸ್ ಅವೈಲೇಬಲ್ ಇದೆ. ಮೊದಲನೇದಾಗಿ MCQs ಇರುತ್ತೆ. ಅದಾದ್ಮೇಲೆ ನಿಮಗೆ GK ಮತ್ತು CA ನ ಕಲೆಕ್ಷನ್ಸ್ ಇರುತ್ತೆ. ಅದಾದ್ಮೇಲೆ ಒನ್ ಲೈನರ್ಸ್ ಇರ್ತದೆ, ಪೇಪರ್ ಕಟ್ಟಿಂಗ್ಸ್ ಕೂಡ ಇರುತ್ತೆ. ಅದಾದ್ಮೇಲೆ ಇಂಪಾರ್ಟೆಂಟ್ ಪರ್ಸನ್ಸ್ ಗಳ ಬಗ್ಗೆ ಮಾಹಿತಿ ಇರುತ್ತೆ. ಇಷ್ಟು ನೀವು ಪ್ರತಿ ತಿಂಗಳು 25 ರೂಪಾಯಿನಂತೆ ಪಾವತಿ ಮಾಡಿ PDF ನೋಟ್ಸ್ ಗಳನ್ನ ಪಡ್ಕೋಬಹುದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಮೆನ್ಷನ್ ಮಾಡಿರುವಂತಹ ವಾಟ್ಸ್ಆಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು, ಅಥವಾ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತಹ ವಾಟ್ಸ್ಆಪ್ ನಂಬರ್ಗೂ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು.
ನೆಕ್ಸ್ಟ್, ಸೊ KPSC KEA ಮಾದರಿಯ ಒಂದು ಪ್ರಶ್ನೆ. ಕೆನ್ ಬೆಟ್ವಾ ನದಿ ಜೋಡಣೆ ಯೋಜನೆ ಕುರಿತಾದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 4 ಹೇಳಿಕೆಗಳಿದೆ. ಇದು ಸರ್ವೇ ಸಾಮಾನ್ಯವಾಗಿ ಮುಂದೆ ಬರುವಂತಹ ಎಲ್ಲ KEA ಅಥವಾ KPSC ಪರೀಕ್ಷೆಗಳ ಸ್ಟೇಟ್ಮೆಂಟ್ ಕ್ವಶನ್ಸ್ ಆಗಿರ್ತದೆ. ಹಾಗಾಗಿ ಇಂಥ ಕೆಲವು ಕ್ವಶನ್ಸ್ ಅನ್ನ ಇನ್ಮೇಲೆ ನಾನು ಇನ್ಕ್ಲೂಡ್ ಮಾಡ್ತಾ ಹೋಗ್ತೀನಿ. ಲೆವೆಲ್ ಆಫ್ ಕ್ವಶನ್ಸ್ ನ ಇನ್ಕ್ರೀಸ್ ಮಾಡುವ ಒಂದು ಉದ್ದೇಶದಿಂದ ಸಾಧ್ಯವಾದಷ್ಟು ನೋಟ್ಸ್ ಗಳನ್ನ ಮಾಡಿಟ್ಕೊಡುವಂತ ಪ್ರಯತ್ನವನ್ನ ಮಾಡಿ. ಮೊದಲನೇದಾಗಿ ಕೆನ್ ಬೆಟ್ವಾ ನದಿ ಯೋಜನೆಗೆ ಸಂಬಂಧಪಟ್ಟಂಗೆ ಮೊದಲನೇ ಸ್ಟೇಟ್ಮೆಂಟ್, ಕೆನ್ ನದಿಯ ಹೆಚ್ಚುವರಿ ನೀರನ್ನ ಬೆಟ್ವಾ ನದಿಗೆ ವರ್ಗಾಯಿಸುವುದು ಈ ಯೋಜನೆಯ ಪ್ರಮುಖವಾದ ಉದ್ದೇಶ. ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಉದ್ದೇಶದ ಬಗ್ಗೆ ಹೇಳ್ತಾ ಇದ್ದಾರೆ. ಎರಡನೇದು, ದದೌನ್ ಅಣೆಕಟ್ಟು ಈ ಯೋಜನೆಯ ಪ್ರಮುಖ ಭಾಗವಾಗಿದ್ದು ಅದರ ನಿರ್ಮಾಣದಿಂದ ಕೆಲವು ಗ್ರಾಮಗಳು ಮುಳುಗಡೆಯಾಗುವ ಸಾಧ್ಯತೆ ಇದೆ. ದದೌನ್ ಅಣೆಕಟ್ಟು ಯೋಜನೆಯ ಪ್ರಮುಖ ಭಾಗ ಅಂತ ಹೇಳ್ತಾ ಇದ್ದಾರೆ. ಯೋಜನೆಯಿಂದ ಸ್ಥಳಾಂತರಗೊಳ್ಳುವ ಗ್ರಾಮಸ್ಥರು ಮುಖ್ಯವಾಗಿ ನೀರಾವರಿ ಮತ್ತು ಕುಡಿಯುವ ನೀರಿನ ಸೌಲಭ್ಯವನ್ನ ಹೆಚ್ಚಳವಾಗುವುದನ್ನ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ವಿರೋಧ ಮಾಡುತ್ತಿದ್ದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರೋ ವರ್ಡ್ ಇಲ್ಲಿ ನೋಡ್ಕೊಂಡಿರಿ. ಇನ್ನು ಪನ್ನಾ ಹುಲಿ ಸಂರಕ್ಷಿತ ಪ್ರದೇಶವು ಯೋಜನೆಯ ಪರಿಸರೀಯ ಪರಿಣಾಮಗಳೊಂದಿಗೆ ಸಂಬಂಧವನ್ನ ಹೊಂದಿದೆ ಅಂತ ಹೇಳಿದ್ದಾರೆ. ಪರಿಸರೀಯ ಪರಿಣಾಮಗಳೊಂದಿಗೆ ಸಂಬಂಧವನ್ನ ಹೊಂದಿದೆ. ಇವು ಟೆಕ್ನಿಕಲ್ ಪದಗಳು, ಜೊತೆಗೆ ಈ ಪದಗಳ ಮೇಲೆ ಹೆಚ್ಚು ಗಮನವನ್ನ ಹರಿಸಬೇಕು. ಈಗ ಹೇಳಿಕೆಗಳಿವೆ. ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುವು ಸರಿ ಅಂತ ಹೇಳ್ಬೇಕು. ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ 1, 2 ಮತ್ತು 4. ಅಂದ್ರೆ ಮೊದಲನೇ ಹೇಳಿಕೆ, ಎರಡನೇ ಹೇಳಿಕೆ, 4ನೇ ಹೇಳಿಕೆ ತಪ್ಪಿದೆ. ನೋಡಿ, ಕ್ವಶನ್ ನೋಡ್ತಿದಂಗೆ, ಈ ಸ್ಟೇಟ್ಮೆಂಟ್ ನೋಡ್ತಿದಂಗೆ ನಿಮಗೆ ಗೊತ್ತಾಗ್ತಾ ಇದೆ. ಯೋಜನೆಯಿಂದ ಸ್ಥಳಾಂತರಗೊಳ್ಳುವ ಗ್ರಾಮಸ್ಥರು ಮುಖ್ಯವಾಗಿ ನೀರಾವರಿ ಮತ್ತು ಕುಡಿಯುವ ನೀರಿನ ಸೌಲಭ್ಯ ಹೆಚ್ಚಳವಾಗುವುದನ್ನ ವಿರೋಧ ಮಾಡ್ತಾರೆ ಅಂತ ಹೇಳ್ತಾ ಇದೆ. ಸೊ ಯಾವುದೇ ಗ್ರಾಮ ಇರ್ಬೋದು ಅಥವಾ ನಗರ ಪ್ರದೇಶ ಇರ್ಬೋದು, ಈ ತರ ಒಂದು ಯೋಜನೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ನೀರಾವರಿ ವ್ಯವಸ್ಥೆ ಮತ್ತು ಕುಡಿಯುವ ನೀರಿನ ಸೌಲಭ್ಯ ಬರುತ್ತೆ ಅಂದ್ರೆ ಅದರ ಪರವಾಗಿರ್ತಾರೋ ಹೊರತು ವಿರೋಧವಾಗಿರೋದಿಲ್ಲ. ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ ಇಲ್ಲಿ ಸಂಪೂರ್ಣವಾದ ಮಾಹಿತಿ ಇರ್ಬೋದು. ಗ್ರಾಮಸ್ಥರ ಮುಖ್ಯ ವಿರೋಧವು ಸ್ಥಳಾಂತರ, ಜೀವನೋಪಾಯದ ನಷ್ಟ, ಅರಣ್ಯ ಮತ್ತು ಭೂಮಿಯ ಹಕ್ಕುಗಳು ಹಾಗೂ ಪುನರ್ವಸತಿಯ ಪರಿಹಾರದ ಕುರಿತು ಇರುವ ಆತಂಕಗಳಿಗೆ ಸಂಬಂಧಪಟ್ಟಿದೆ ಹೊರತು ನೀರಾವರಿ ಮತ್ತು ಕುಡಿಯುವ ನೀರಿನ ಸೌಲಭ್ಯವನ್ನ ಒದಗಿಸ್ತಾರೆ ಅಂತ ಇರೋದಿಲ್ಲ. ಇಷ್ಟು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಮತ್ತೊಂದು ಕ್ವಶನ್, ಭಾರತದ ಅರಣ್ಯಗಳ ಕುರಿತು ಹೇಳಿಕೆಗಳಿದೆ, ನೋಡ್ಕೊಂಡು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಭಾರತದಲ್ಲಿ ಸುಮಾರು 72.7 ಮಿಲಿಯನ್ ಹೆಕ್ಟೇರ್ ಅರಣ್ಯವಿದ್ದು ಇದು ಜಗತ್ತಿನ ಒಟ್ಟು ಅರಣ್ಯ ಪ್ರದೇಶದ ಸುಮಾರು 2% ಆಗಿದೆ. ರಾಷ್ಟ್ರೀಯ ಅರಣ್ಯ ನೀತಿಯ ಪ್ರಕಾರ ದೇಶದ ಒಟ್ಟು ಭೌಗೋಳಿಕ ಪ್ರದೇಶದ 1/3 ಭಾಗ ಅರಣ್ಯದಿಂದ ಆವೃತವಾಗಿದೆ. ಯಾವುದ್ರ ಪ್ರಕಾರ? ರಾಷ್ಟ್ರೀಯ ಅರಣ್ಯ ನೀತಿಯ ಪ್ರಕಾರ. ಮೇಲ್ಗಡೆ 72.7 ಮಿಲಿಯನ್ ಹೆಕ್ಟೇರ್ ಅರಣ್ಯ ಮತ್ತು ಜಗತ್ತಿನ ಒಟ್ಟು ಅರಣ್ಯ ಪ್ರದೇಶದ 2%. ಇವೆಲ್ಲ ಫ್ಯಾಕ್ಟ್ಸ್ ಆಗಿರ್ಬೇಕು. ಇವು ಸತ್ಯ. ನಾವೊಂದು ಅಂಕಿಅಂಶಗಳಿದ್ರೆ ಅವುಗಳನ್ನ ಬದಲಾಯಿಸಕ್ಕಾಗೋದಿಲ್ಲ. ಅಂಕಿಅಂಶಗಳು ನಿಮ್ಗೆ ಸ್ಪಷ್ಟವಾಗಿ ಗೊತ್ತಿದ್ರೆ ಈ ಪ್ರಶ್ನೆಗಳಲ್ಲಿ ಉತ್ತರ ಕೊಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಮೂರನೇ ಸ್ಟೇಟ್ಮೆಂಟ್, ಇಂಡಿಯನ್ ಸ್ಟೇಟ್ ಫಾರ್ ಫಾರೆಸ್ಟ್ ರಿಪೋರ್ಟ್ ISFR ಪ್ರತಿ 5 ವರ್ಷಕ್ಕೊಮ್ಮೆ ಭಾರತೀಯ ಅರಣ್ಯ ಸಮೀಕ್ಷೆಯನ್ನ ಬಿಡುಗಡೆ ಮಾಡುತ್ತೆ. ಭಾರತೀಯ ಅರಣ್ಯ ಸಮೀಕ್ಷೆಯನ್ನ ಯಾರು ಬಿಡುಗಡೆ ಮಾಡ್ತಾರೆ ಮತ್ತು ಎಷ್ಟು ವರ್ಷಗಳಿಗೊಮ್ಮೆ ಬಿಡುಗಡೆ ಮಾಡ್ತಾರೆ ಅನ್ನೋ ಪಾಯಿಂಟ್ ನಿಮಗೆ ಇಲ್ಲಿ ಗೊತ್ತಿರಬೇಕು. ಇನ್ನು ಕೊನೆಯದಾಗಿ FAO ತನ್ನ ಫಾರೆಸ್ಟ್ ರಿಸೋರ್ಸ್ ಅಸೆಸ್ಮೆಂಟ್ ವರದಿಯನ್ನ ಪ್ರತಿ 5 ವರ್ಷಗಳಿಗೊಮ್ಮೆ ಪ್ರಕಟ ಮಾಡುತ್ತೆ. ಇವು 4 ಸ್ಟೇಟ್ಮೆಂಟ್ಗಳನ್ನ ನೋಡಿಕೊಂಡು ಸರಿಯಾಗಿರೋ ಸ್ಟೇಟ್ಮೆಂಟ್ ಅನ್ನ ಗುರುತಿಸಬೇಕು. ಸೊ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ 1, 2, 4. 72.7 ಮಿಲಿಯನ್ ಹೆಕ್ಟೇರ್ ಅರಣ್ಯ ಇದೆ, ಸರಿ ಇದೆ. ಅದು 2% ಇದೆ ಜಗತ್ತಿನಲ್ಲಿ ಓವರ್ ಆಗಿ. ಇನ್ನು 1/3 ಭಾಗ ಅರಣ್ಯ ನಮ್ಮ ಅರಣ್ಯ ನೀತಿಯ ಪ್ರಕಾರ ಇದೆ ಅಂತ ಏನ್ ಹೇಳ್ತಾ ಇದೀವಿ, ಅದು ಕೂಡ ಸರಿ ಇದೆ. ಇನ್ನು ಕೊನೆಯದಾಗಿ FAO ಅಂದ್ರೆ ಫಾರೆಸ್ಟ್ ರಿಸೋರ್ಸ್ ಅಸೆಸ್ಮೆಂಟ್ ತನ್ನ ವರದಿಯನ್ನು 5 ವರ್ಷಗಳಿಗೊಮ್ಮೆ ಕೊಡ್ತಾರೆ, ಇದು ಕೂಡ ಸರಿ ಇದೆ. ತಪ್ಪಾಗಿರ್ತಕ್ಕಂಥದ್ದು ISFR ನ ಮಾಹಿತಿ ಎಲ್ಲ ಸರಿ ಇದೆ, ಅವರೇ ಪ್ರಕಟ ಮಾಡೋದು, ಆದ್ರೆ 5 ವರ್ಷಗಳಿಗೊಮ್ಮೆ ಅಲ್ಲ 2 ವರ್ಷಗಳಿಗೊಮ್ಮೆ ಪ್ರಕಟ ಮಾಡ್ತಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಂಪಾರ್ಟೆಂಟ್ ಇದೆ, ಮತ್ತೆ ನೋಡ್ಕೊಳ್ಳಿ. ಎನ್ವೈರನ್ಮೆಂಟ್ ಮತ್ತು ಎಕಾಲಜಿಗೆ ಸಂಬಂಧಪಟ್ಟ ಕ್ವಶನ್ಸ್ ಗಳನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಇದ್ರ ಮೇಲೆ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಬರ್ತಾ ಹೋಗ್ತವೆ. FAO ಯ ಗ್ಲೋಬಲ್ ಫಾರೆಸ್ಟ್ ರಿಸೋರ್ಸ್ ಅಸೆಸ್ಮೆಂಟ್ 2025 ವರದಿಯ ಕುರಿತಾದಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಈ ವರದಿ ಪ್ರಕಾರ ವರದಿಯ 2025 ರಿಪೋರ್ಟ್ನ ಪ್ರಕಾರ ಜಗತ್ತಿನ ಸುಮಾರು
4.14 ಶತಕೋಟಿ ಹೆಕ್ಟರ್ ಅರಣ್ಯವಿದ್ದು ಇದು ಜಗತ್ತಿನ ಭೂಭಾಗದ 32% ಇದೆ ಅಂತ ಹೇಳ್ತಾರೆ. ಇದು ಒಟ್ಟು ಅರಣ್ಯ ಪ್ರದೇಶದ ಸುಮಾರು 54% ಕೇವಲ 5 ದೇಶಗಳಲ್ಲೇ ಕಂಡುಬರುತ್ತೆ ಅಂತ ಹೇಳ್ತಾರೆ. ಒಟ್ಟು ಅರಣ್ಯ ಪ್ರದೇಶದ ಆಧಾರದ ಮೇಲೆ ರಷ್ಯಾ, ಬ್ರೆಜಿಲ್, ಕೆನಡಾ, ಅಮೆರಿಕ ಮತ್ತು ಚೀನಾ ಇವು ಮೊದಲ 5 ಅಗ್ರ ದೇಶಗಳು ಅಂತ ಹೇಳ್ತಾರೆ. ಅಂದ್ರೆ ಆರ್ಡರ್ ವೈಸ್ ನೋಡಿದ್ರೆ ರಷ್ಯಾ ಫಸ್ಟ್ ಬರುತ್ತೆ, ಆಮೇಲೆ ಬ್ರೆಜಿಲ್, ಆಮೇಲೆ ಕೆನಡಾ, ಆಮೇಲೆ ಅಮೆರಿಕ, ಆಮೇಲೆ ಚೀನಾ ಅಂತ ಹೇಳ್ತಿದ್ದಾರೆ. ಇನ್ನು ಈ ಅರಣ್ಯ ಪ್ರದೇಶ ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಭಾರತ 9ನೇ ಸ್ಥಾನದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ವಾರ್ಷಿಕ ನಿವ್ವಳ ಅರಣ್ಯ ಹೆಚ್ಚಳದಲ್ಲಿ 3ನೇ ಸ್ಥಾನದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೋಡಿಕೊಂಡು ಸರಿಯಾದ ಉತ್ತರವನ್ನ ಕೊಡ್ಬೇಕು. ಈ ಪ್ರಶ್ನೆಗೆ ಸರಿಯಾದ ಉತ್ತರ 4 ಸ್ಟೇಟ್ಮೆಂಟ್ಗಳು ಕೂಡ ಕರೆಕ್ಟ್ ಇದೆ. FRA ವರದಿ ಪ್ರಕಾರ ಜಗತ್ತಿನಲ್ಲಿ 4.14 ಕೋಟಿ ಹೆಕ್ಟರ್ ಪ್ರದೇಶ ಕಂಡುಬರುತ್ತೆ, ಜಾಗತಿಕ ಅರಣ್ಯ ಪ್ರದೇಶ. ಇದು ಜಗತ್ತಿನ ಸರಿಸುಮಾರು 32% ಆಗುತ್ತೆ. ಜಾಗತಿಕ ಅರಣ್ಯ ಸುಮಾರು 54% ಅನ್ನ, ಅಂದ್ರೆ ಇದು ಓವರ್ ಆಲ್ 32%. ಈಗ ಈ 32% ನ 54%, 32% ಎಷ್ಟು ಬರುತ್ತೋ ಅದರ 54% ಕೇವಲ 5 ದೇಶಗಳಲ್ಲೇ ಇದೆ. ರಷ್ಯಾ, ಬ್ರೆಜಿಲ್, ಕೆನಡಾ, ಅಮೆರಿಕ, ಚೀನಾ ಇವು ಮೊದಲ 5 ಸ್ಥಾನದಲ್ಲಿವೆ. ಈ 5 ದೇಶಗಳಲ್ಲೇ ಜಗತ್ತಿನ ಒಟ್ಟು 32% ಅಂತ ಕನ್ಸಿಡರ್ ಮಾಡಿದ್ರೆ ಈ 32% ಅಲ್ಲಿ ಬರುವಂತಹ ಒಟ್ಟು ಸಂಖ್ಯೆಯ 54% ಈ 5 ದೇಶಗಳಲ್ಲೇ ಕಂಡುಬರುತ್ತೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಭಾರತ ಅರಣ್ಯ ಪ್ರದೇಶದ ಆಧಾರದ ಮೇಲೆ ನೋಡೋದಾದ್ರೆ 9ನೇ ಸ್ಥಾನದಲ್ಲಿ ಬರುತ್ತೆ. ವಾರ್ಷಿಕ ನಿವ್ವಳ ಅರಣ್ಯ ಹೆಚ್ಚಳದಲ್ಲಿ 3ನೇ ಸ್ಥಾನದಲ್ಲಿ ಬರುತ್ತೆ. ಇಷ್ಟು ಗೊತ್ತಿರಬೇಕು. 2026ರ ಸಾಲಿನಲ್ಲಿ ಖೇಲ್ ರತ್ನವಿಲ್ಲ, 17 ಕ್ರೀಡಾ ಸಾಧಕರಿಗೆ ಅರ್ಜುನ. ಹಲವು ತಿಂಗಳುಗಳಿಂದ ಘೋಷಣೆಯಾಗದೆ ಬಾಕಿ ಉಳಿದಿದ್ದ 2025ನೇ ಸಾಲಿನ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಯನ್ನ ಕೇಂದ್ರ ಕ್ರೀಡಾ ಸಚಿವಾಲಯ ಕೊನೆಗೂ ಪ್ರಕಟ ಮಾಡಿದೆ. ಈ ಬಾರಿ ಯಾರಿಗೂ ದೇಶದ ಅತ್ಯುನ್ನತ ಕ್ರೀಡಾ ಗೌರವವಾದ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಸಿಕ್ಕಿರೋದಿಲ್ಲ, ಅಂದ್ರೆ ಘೋಷಣೆ ಮಾಡಿಲ್ಲ. ಚೆಸ್ ವಿಶ್ವಕಪ್ ವಿಜೇತ ದಿವ್ಯಾ ದೇಶ್ಮುಖ್, ಬ್ಯಾಡ್ಮಿಂಟನ್ ಡಬಲ್ಸ್ ತಾರೆಯರಾದ ಗಾಯತ್ರಿ ಗೋಪಿಚಂದ್, ತ್ರಿಸಾ ಜೋಲಿ ಹಾಗೂ ಅಥ್ಲೆಟ್ ತೇಜಸ್ವಿನಿ ಶಂಕರ್ ಸೇರಿದಂತೆ 17 ಕ್ರೀಡಾಪಟುಗಳಿಗೆ ಅರ್ಜುನ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ. 17 ಜನ ಯಾರು, ಯಾವ ಕ್ಷೇತ್ರದಲ್ಲಿದ್ದಾರೆ ಅಂತ ನಿಮ್ಗೆ ಆಲ್ರೆಡಿ ಟೆಲಿಗ್ರಾಮ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ನೋಡ್ಕೊಂಡಿರಿ. ಸೊ ಇಲ್ಲಿ 2025ನೇ ಸಾಲಿನ ರಾಷ್ಟ್ರೀಯ ಕ್ರೀಡಾ ಪುರಸ್ಕಾರ 17 ಜನಕ್ಕೆ ಓವರ್ ಆಲ್ ಆಗಿ ಈ ಸಲ ಅರ್ಜುನ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಖೇಲ್ ರತ್ನ ಪ್ರಶಸ್ತಿಯನ್ನ ಯಾರಿಗೂ ಕೊಟ್ಟಿರೋದಿಲ್ಲ, ಇದು ನಿಮಗೆ ಗೊತ್ತಿರಬೇಕು. ಸೊ ಕ್ರೀಡಾ ದಿನದಂದು ಪ್ರದಾನ ಮಾಡುವಂತಹ ಸಾಧ್ಯತೆ ಇದೆ. ಅರ್ಜುನ ಮತ್ತು ದ್ರೋಣಾಚಾರ್ಯ ಪ್ರಶಸ್ತಿಯು ಪ್ರತಿಮೆ ಜೊತೆ 15 ಲಕ್ಷ ರೂಪಾಯಿಗಳ ನಗದು ಬಹುಮಾನವನ್ನು ಒಳಗೊಂಡಿರ್ತದೆ. ಪ್ರಶಸ್ತಿ ಪ್ರದಾನ ದಿನಾಂಕವನ್ನ ಸದ್ಯಕ್ಕೆ ತಿಳಿಸಿಲ್ಲ, ಆದ್ರೆ ಆಗಸ್ಟ್ 29ರಂದು ರಾಷ್ಟ್ರೀಯ ಕ್ರೀಡಾ ದಿನ ಇರೋದ್ರಿಂದ ಆ ದಿನಾನೇ ಕೊಡಬಹುದು ಅನ್ನೋ ಸಾಧ್ಯತೆ ಇದೆ. ಇದಿನ್ನು ಆಗಸ್ಟ್ 29 ಬಂದಾಗ ಮಾತ್ರ ಗೊತ್ತಾಗುತ್ತೆ, ಅದನ್ನ 100% ಹೇಳಕ್ಕಾಗೋದಿಲ್ಲ. ಸೊ ಸಾಧ್ಯತೆ ಇರ್ತವೆ. ಮಾಜಿ ಶಿಕ್ಷಣ ಸಚಿವರಾದ ಮತ್ತು ಬಿಜೆಪಿ ನಾಯಕರಾದ BG ನಾಗೇಶ್ ಅವರ ನಿಧನ, ಬ್ರೈನ್ ಟ್ಯೂಮರ್ ಸಮಸ್ಯೆಯಿಂದ ನಿಧನ. ರಾಜ್ಯದ ಬಿಜೆಪಿ ಹಿರಿಯ ಶಾಸಕರು ಮಾಜಿ ಶಿಕ್ಷಣ ಸಚಿವರಾದ BC ನಾಗೇಶ್ ತಮ್ಮ 67ನೇ ವಯಸ್ಸಿನಲ್ಲಿ ಅನಾರೋಗ್ಯ ಕಾರಣದಿಂದ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ನಿಧನರಾಗಿರ್ತಾರೆ. ಸರಳ ಸಜ್ಜನಿಕೆಯ ವ್ಯಕ್ತಿತ್ವದಿಂದ ಇವರು ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದು BE ಪದವೀಧರರಾಗಿದ್ರು. ತಿಪಟೂರು ಕ್ಷೇತ್ರದಿಂದ 2008 ಮತ್ತು 2018ರಲ್ಲಿ 2 ಬಾರಿ ಬಿಜೆಪಿ ಪಾರ್ಟಿಯಿಂದ ಸ್ಪರ್ಧೆ ಮಾಡಿ ಶಾಸಕರಾಗಿ ಆಯ್ಕೆಯಾಗಿದ್ರು. ಹಾಗೂ ಕಳೆದ ಬಾರಿ ಬಿಜೆಪಿ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವರ ಸರ್ಕಾರದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸಿದ್ರು. ಇಷ್ಟು ನಿಮ್ಗೆ ಗೊತ್ತಿರ್ಬೇಕು. ಇಲ್ಲಿ ಸಿಂಧೂರ ಸಾಕ್ಷ್ಯಚಿತ್ರಕ್ಕೆ ಪಾಕ್ ಸೇನೆ ವಿರೋಧ ಅಂತ ಇದೆ. ಆಪರೇಷನ್ ಸಿಂಧೂರ ಕುರಿತು ಡಿಸ್ಕವರಿ ಚಾನೆಲ್ ನಿರ್ಮಿಸಿರುವ ಡಿಕ್ಲಾಸಿಫೈಡ್ ಆಪರೇಷನ್ ಸಿಂಧೂರ ಸಾಕ್ಷ್ಯಚಿತ್ರಕ್ಕೆ ಪಾಕಿಸ್ತಾನ ಸೇನೆ ವಿರೋಧವನ್ನ ವ್ಯಕ್ತಪಡಿಸಿದೆ. ಈ ಸಾಕ್ಷ್ಯಚಿತ್ರ ವಾಸ್ತವವನ್ನ ಮರೆಮಾಚಿ ಆಪರೇಷನ್ ಸಿಂಧೂರವನ್ನ ಏಕಪಕ್ಷೀಯ ಹಾಗೂ ಭಾರತದ ಪರವಾಗಿ ಹೆಚ್ಚು ನಾಟಕೀಯ ಕಥನವನ್ನ ಪ್ರಸ್ತುತಪಡಿಸಿದೆ ಅಂತ ಪಾಕ್ ಸೇನೆಯ ಮಾಧ್ಯಮ ವಿಭಾಗ ಆರೋಪವನ್ನ ಮಾಡಿದೆ. ಈ ಸಾಕ್ಷ್ಯಚಿತ್ರವನ್ನ ಭಾರತದ ಹಿರಿಯ ರಾಜಕೀಯ ಮತ್ತು ಸೇನಾ ನಾಯಕರು
2025ರ ಮೇ ತಿಂಗಳಲ್ಲಿ 88 ಗಂಟೆಗಳ ಕಾಲ ನಡೆದ ಸಂಘರ್ಷದ ವಿವರವನ್ನ ಹಂಚಿಕೊಂಡಿದ್ರು. ಅದರ ಬೇಸಿಸ್ ಮೇಲೆ ಈ ಸಾಕ್ಷ್ಯ ದಿನವನ್ನ ರಚನೆ ಮಾಡಲಾಗಿದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದ ಅಜಿತ್ ದೋವಲ್ ಭಾರತದ ಔದಾರ್ಯವನ್ನ ದೌರ್ಬಲ್ಯವೆಂದು ಭಾವಿಸಬಾರದು, ಭಾರತ ಕಠಿಣವಾಗಿ ತಿರುಗೇಟು ನೀಡಲು ಸಮರ್ಥವಾಗಿದೆ ಎಂದು ಪಾಕಿಸ್ತಾನಕ್ಕೆ ನೇರವಾಗಿ ಎಚ್ಚರಿಕೆಯನ್ನು ನೀಡಿರ್ತಾರೆ. 2025ರ ಏಪ್ರಿಲ್ 22ರಂದು ಉಗ್ರರು ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನ ಬೈಸರನ್ ಕಣಿವೆಯಲ್ಲಿ ದಾಳಿ ನಡೆಸಿ 26 ಜನರನ್ನ ಕೊಂದಿರ್ತಾರೆ. ಇದಕ್ಕೆ ಪ್ರತಿಯಾಗಿ ಮೇ 7ನೇ ತಾರೀಕು ನಾವು ಆಪರೇಷನ್ ಸಿಂಧೂರವನ್ನ ನಡೆಸಿ ಭಾರತೀಯ ಸೇನಾಪಡೆಗಳು ಪಾಕಿಸ್ತಾನ ಮತ್ತು POKಯಲ್ಲಿ ಅಡಗಿದ್ದ ಉಗ್ರ ನೆಲೆಗಳ ಮೇಲೆ ನಿಖರವಾದ ದಾಳಿಯನ್ನ ಮಾಡಿದ್ರು. ಮೇ 10ರಂದು ತಮ್ಮ ಕಾರ್ಯಾಚರಣೆಯನ್ನ ಕೊನೆಗೊಳಿಸಿದ್ರು. ಇಷ್ಟು ಫ್ಯಾಕ್ಟ್ಸ್ ನಿಮ್ಗೆ ಗೊತ್ತಿರಬೇಕು. ಆಪರೇಷನ್ ಸಿಂಧೂರ ಅಂತ ಓದಿದಾಗ ಅದರ ಸಂಪೂರ್ಣ ಮಾಹಿತಿ ನಿಮ್ಮ ಹತ್ರ ಇರಬೇಕು. ಅದರ ಬ್ಯಾಕ್ ಸ್ಟೋರಿ, ಅದರ ಯಾಕೆ ಆಪರೇಷನ್ ಸಿಂಧೂರವನ್ನ ಭಾರತ ಸರ್ಕಾರ ಮಾಡ್ತೋ, ಅದರ ಹಿನ್ನೆಲೆ ಏನು, ಎಲ್ಲ ವಿಚಾರಗಳು ನಿಮಗೆ ಗೊತ್ತಿರಬೇಕಾಗತ್ತೆ. ಇದಿಷ್ಟು ಇಂದಿನ ಪ್ರಚಲಿತ ವಿದ್ಯಮಾನಗಳು. ಈ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದ.